ನಮ್ಮ ದೇಶದ ಜನಸಂಖ್ಯೆ 147 ಕೋಟಿ. ನಮ್ಮ ದೇಶದ ಜನಸಂಖ್ಯೆ ಮಾತ್ರ ದಿನ ದಿನ ಹೆಚ್ಚಾಗತ್ತೈತೆ ಹೊರತು ಇಲ್ಲಿ ಆಗ್ತಿರೋ ಕೊಲೆ, ಕಳ್ಳತನ, ಅತ್ಯಾಚಾರ, ಮೋಸ, ವಂಚನೆ ಇದ್ಯಾವುದು ಕಮ್ಮಿನೇ ಆಗತ್ತಿಲ್ಲ. ಏನಾದರೂ ಆದರೆ 2 ದಿನ ಹೋರಾಟ ಮಾಡಿ 1 ದಿನ ಕ್ಯಾಂಡಲ್ ಹಚ್ಚಿ ಸುಮ್ಮನಾಗಿ ಬಿಡ್ತೀವಿ. ಅದಕ್ಕೆ ನ್ಯಾಯ ಸಿಗ್ತೋ ಇಲ್ವೋ ಅಂತ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಷ್ಟೆಲ್ಲ ನಡೀತಿದ್ರು ಸುಮ್ಮನೆ ಇರ್ತಿರಲ್ಲ, ಅದಕ್ಕೆಲ್ಲ ಕಾರಣ ನಾವು ನೀವು ಹೆಬ್ಬಟ್ಟಿಟ್ಟು ಗೆಲ್ಲಿಸಿದಂತಹ ಕ್ಯಾಂಡಿಡೇಟ್ಸು ಎಲ್ಲ ನುಂಗಿ ನೀರು ಕುಡಿತಾರೆ ಇವರು. ನಾವು ಕಷ್ಟಪಟ್ಟು ಕಟ್ಟಿದ್ದು ಟ್ಯಾಕ್ಸು. ಎಲೆಕ್ಷನ್ನಲ್ಲಿ ಓಟು ಕೇಳಿಕೊಂಡು ತಮ್ಮದೇ ಆದ ಪಕ್ಷ ಕಟ್ಟಿಕೊಂಡು ಅವ್ರದೇ ಆದ ಗುರುತು ಇಟ್ಟುಕೊಂಡು ಬರ್ತಾರೆ ನಮ್ಮ ಹತ್ರ ಬೇಡಿಕೊಂಡು. ಹೇ ನೀವೆಲ್ಲ ನಮಗೆ ದೇವರು, ನಿಮಗಾಗಿ ಸುರಿಸ್ತೀವಿ ನಾವು ಬೆವರು ಅಂತೆಲ್ಲ ಹೇಳಿಕೊಂಡು ಓಟು ಹಾಕಿಸ್ಕೊಂಡು ಕೊಡ್ತಾರೆ ನಮ್ಮ ಕೈಲಿ ಬೂಂದಿ ಲಾಡು. 5 ವರ್ಷ ಇವ್ರದ ಗೋರ್ಮೆಂಟ್ ಆದ್ರ ಹಿಡಿಯೋರು ಯಾರಿಲ್ಲಿ ಇವ್ರನ್ನ? ಪಾಪ ಇವ್ರು ನಂಬ್ಕೊಂಡು ಓಟ್ ಹಾಕ್ತಾರೆ ದಾರಿ ಇಲ್ಲದ ಮುಗ್ಧ ಜನ. ಹೇ ನ್ಯಾಯ ದೇವತೆಗೆ ಕಣ್ಣು ಕಟ್ಟಿ ಪಾಪ ಪುಣ್ಯ ಎಲ್ಲ ಸೈಡಿಗಿಟ್ಟಿ ಅನ್ಯಾಯ ವಿರುದ್ಧ ಹೋರಾಡೋಕೆ ಆಗಿ ಎಲ್ಲರೂ ನೀವು ಗಟ್ಟಿ. ಸಣ್ಣ ಮಕ್ಕಳನ್ನ ತಲೆಯ ಕೆಡಿಸಿ ಕಾಮದಾಸೆಗೆ ಬಲಿಯ ಕೊಟ್ಟು ಇಂಥವ್ರನ್ನ ಸಾಯಿಸೋದ್ ಬಿಟ್ಟು ಜೈಲಲ್ಲಿ 3 ಊಟ ಕೊಟ್ಟು ಉಪಚಾರ ಮಾಡೋ ಕಾನೂನು ನಮ್ಮ ದೇಶದಲ್ಲಿ ಇದೆ ಇನ್ನೇನು? ನೋಟು ಬದಲಾಯಿತು, ನೋವು ಬದಲಿಲ್ಲ. ಸರ್ಕಾರ ಬದಲಾಯಿತು, ಜೀವನ ಸುಧಾರಲಿಲ್ಲ. ಬ್ಯಾನರ್ ದೊಡ್ಡದು, ಕೆಲಸ ಸಣ್ಣದು, ಜನರ ಸೇವೆಗಿಂತ ಕುರ್ಚಿ ದೊಡ್ಡದು. ಲಂಚ ಲಂಚ ಲಂಚ, ಕೋಟಿ 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 ಲಂಚ. ನಮ್ದೇ ರೊಕ್ಕ ತಿಂದಿವ್ರು ಹೇಳ್ತಾರೆ ಸ್ಟೇಜ್ ಮೇಲೆ ನಾವೇ ಇಲ್ಲಿ ಸಾಚ. ಹೇ ಎಂತ ಕಾನೂನು ಬೇಕು ನಮಗೆ? ಎಂತ ಕಾನೂನು ಬೇಕು ನಮಗೆ? ಕಳ್ಳತನ ಮಾಡಿದ್ರೆ ಕೈ ಕಡಿಬೇಕು, ಕೊಲೆ ಮಾಡಿದ್ರೆ ತಲೆ ತೆಗಿಬೇಕು, ರೇಪು ಮಾಡಿದ್ರೆ ನಾಯಿನರಿಗಳಿಗೆ ಹಂಚಬೇಕು. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಮಾತಾಡದಷ್ಟು ಈಸಿ ಅಲ್ಲ ಜೀವನ ನಡೆಸೋದು. ಬೇಕಂದವ್ರಿಗೆ ಮಾತ್ರ ನೀವು ಅನುದಾನ ಕೊಟ್ಟು ಮೇಲೆ ಕೈ ಹಿಡಿಯೋದು. ಸರಿಸಮ ಅನ್ನೋದು ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಬೋಧನೆ. ಮೇಲು ಕೀಳು ಅನ್ನೋದು ಮಾಡಿಬಿಟ್ಟು ಬೇರೇನು ಮಾಡಿದೀರಾ ನೀವು ಸಾಧನೆ? ರಸ್ತೆಯಲ್ಲಿ ಕನಸು ಹೊತ್ತು ಪಾಪ ಕೆಲಸ ಇಲ್ಲ ಅಂತ ಭವಿಷ್ಯ ನಿಂತು ಹೋರಾಟ ಮಾಡಿದ್ರೆ ಕೊಡ್ತಾರ ನಮ್ಗೆ ಉದ್ದನ ಬಡಗಿಲೆ ಲಾಠಿ ಏಟು. ಹಿಂಗ್ ಮಾಡಿದ್ರೆ ಸರಿ ಹೋಗಲ್ಲಂತ ತಲೆಯ ಕೆಟ್ಟು ನಾವು ನಿಂತ್ರೆ 2 ಸೆಕೆಂಡ್ ಸಾಕು ನಮ್ಗೆ ನಿಮ್ ಸರ್ಕಾರ ಬೀಳ್ಸೋದು ಗೊತ್ತು ನಮ್ಗೆ. ಒಂದ್ ಕಡೆ ಡೆವಲಪ್, ಇನ್ನೊಂದ್ ಕಡೆ ಲಾಲಿಪಪ್ಪು. ಅಭಿವೃದ್ಧಿ ಹೆಸರಲ್ಲಿ ಕೊಡ್ತಾರ ನಮ್ಗೆ ಕೈಯಲ್ಲಿ ಇವರು ತೆಂಗಿನ ಚಿಪ್ಪು. ಎಲ್ಲ ರೇಟು ಜಾಸ್ತಿ ಯಾಕೆ? ಎಲ್ಲ ರೇಟು ಜಾಸ್ತಿ ಯಾಕೆ? ಇವ್ರಪ್ಪನ ಮನೆ ಆಸ್ತಿ ಅದಕ್ಕೆ ಮಾಡ್ತಾರೆಲ್ಲ ಜಾಸ್ತಿ. ಜಾತಿ ಜಾತಿಗೆ ಜಗಳ ಹಚ್ಚಿ ನೋಡ್ತಾರು ನಮ್ಮ ಮೋಜು ಮಸ್ತಿ. ಜನಗಳ ಕಣ್ಣಿಗೆ ಸುಣ್ಣ ಹಚ್ಚಿ ಕೋಟಿ ಗಟ್ಟಲೆ ಮಾಡ್ತಾರೆ ಇವರು ಆಸ್ತಿ. ದೇಶ ಕಾಯೋನು ಯೋಧನಾದ್ರೆ ನಮ್ಗೆ ಅನ್ನ ಹಾಕೋನು ರೈತ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಾದ್ರೆ ನಾವು ಯಾಕೆ ಹಾಕಬೇಕು ನಿಮ್ಗೆ ಓಟ? ವಿಚಾರ ಮಾಡಿ ಜನಗಳೇ, ಎಚ್ಚೆತ್ಕೊಳ್ಳಿ ಯುವಕರೇ. ನಮ್ ದೇಶದ ಘನತೆ ಗೌರವ ಎಲ್ಲ ಇರೋದು ವಿದ್ಯೆ ಕಲಿತಿರೋ ನಿಮ್ಮ ಕಡೆ. ಎಲ್ಲಿ ಲಂಚ ಅಲ್ಲಿ ಕೊಲೆ, ಹತ್ತಿ ಉರಿಯುತ್ತಿದೆ ಅಗ್ನಿ ಜ್ವಾಲೆ. ಎಲ್ಲಿ ಮೋಸ ಅಲ್ಲಿ ಬೀಳ್ತಗೂಸ, ತಡಿಯೋಕೆ ಬಂದ್ರೆ ಮಾಡ್ತೀವಿ ಧ್ವಂಸ. ಎಲ್ಲ ಕಂಡರೂ ಕೂಡ ಸುಮ್ನಿರುತ್ತೆ ನಮ್ಮ ಹುಚ್ಚು ಸರ್ಕಾರ. ಮಧ್ಯಮ ವರ್ಗದವರ ಮೇಲೆ ಮಾಡಬೇಡಿ ಎಂದಿಗೂ ನೀವು ದರ್ಬಾರ. ನನ್ನ ಮಾತು ಓನ್ಲಿ ಸತ್ಯದ ಕಡೆ, ನನ್ನ ಮಾತು ಓನ್ಲಿ ನ್ಯಾಯದ ಕಡೆ. ಅನ್ಯಾಯ ಅನ್ನೋ ಮಳೆ ಸುರಿತಿದ್ರೆ ನ್ಯಾಯ ಅನ್ನೋ ಹಿಡ್ತೀನಿ ಕೊಡೆ. ಬುದ್ಧಿ ಕಂತ್ರಿ ಆದ್ರೂ ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆ ಇಲ್ಲಿ ಎಲ್ಲ. ಎಷ್ಟು ತಿಂದು ತೆಗೆದರೂ ಕೂಡ ಅಧಿಕಾರದ ಆಸೆ ತೀರಲಿಲ್ಲ. ಒಳ್ಳೆ ನಾಯಕ, ಒಳ್ಳೆ ಕಾಯಕ, ಜನಗಳಿಂದ ಜನಗಳಿಗಾಗಿ, ಜನಗಳಿಗೋಸ್ಕರ ಬದುಕೋ ನಾಯಕಿ ಭೂಮಿಲಿನ್ನೂ ಹುಟ್ಟಲಿಲ್ಲ. ನ್ಯಾಯ ನೀತಿ ಎಲ್ಲ ಬೆಂಕಿ ಹಚ್ಚಿ ಅದರಲ್ಲಿ ಇವರು ಬೇಳೆ ಬೇಯಿಸ್ಕೊಂಡು ನಮ್ಮನ್ನೆಲ್ಲ ಜೋಕರ್ ಮಾಡಿ ಅವ್ರ ಫ್ಯಾಮಿಲಿನ ಮಾತ್ರ ಸೇಫ್ ಆಗಿಟ್ಟು ನಮ್ಮನ್ನೆಲ್ಲ ಬೀದಿಗೆ ಬಂದು ಹೋರಾಟ ಮಾಡಂಗ್ ಮಾಡಿ ಬಿಟ್ಟು ಮತ್ತೆ 5 ವರ್ಷ ಆದ್ಮೇಲೆ ಓಟು ಕೇಳಕ್ ಬರ್ತಾರ 3 ಬಿಟ್ಟು. ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳೋದಿಲ್ಲ. ಇಲ್ಲಿ ಎಷ್ಟೋ ಜನಗಳಿಗೆ ತುಂಬಲಾರದ ನೋವು ನಷ್ಟ ಆಗಿದೆ. ಒಂದ್ಸಲ ವಿಚಾರ ಮಾಡಿ, ನಮ್ಮ ದೇಶವೇ ಬದಲಾದಿತ್ತು. ಈ ರಾಜಕಾರಣಿಗಳಿಗೆ ಬರೋದಿಲ್ಲ ಯಾವತ್ತು ನೀತಿ ನಿಯತ್ತು.